ಕೆಲವು ಉಳಿದ ಕರಡಿಗಳ ಹಾಗೆ ಎನ್ನುವಂತ ಮಾತನ್ನಾಡುವುದಕ್ಕೆ ಮುಂದಾಗ್ತಾ ಇದ್ದೀಯ. ಏನು ಸಾಮಾನ್ಯ ಕರಡಿ ಅಂತ ಭಾವಿಸಿಕೊಂಡ್ಯಾ? ಭಾವಿಸುವುದಲ್ಲ ಅದು ಹಾಗೆ. ಅಲ್ಲವೇ ಅಲ್ಲ. ನಮ್ಮ ವಿಶೇಷತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮುಂದಾದ್ರೆ ನಿನಗೂ ಸಹ ನಮ್ಮ ಯೋಗ್ಯತೆ ಎನ್ನುವುದು ಅರ್ಥವಾಗುತ್ತದೆ. ಏನು ಯೋಗ್ಯತೆ ಆಗಿದೆ? ಈ ಯುಗದವನೇ ಇವ ಅಲ್ಲ, ಬದಲಾಗಿ ಹಿಂದೆ ಕೃತಯುಗದಲ್ಲಿಯೇ ಜನ್ಮ ತಳೆದವ ನಾನು. ಅದು ಯಾರಿಂದಾಗಿ? ಬ್ರಹ್ಮನ ಜೃಂಭದಿಂದ ಉದ್ಭವಿಸಿದ್ದಕ್ಕೋಸ್ಕರವಾಗಿ ನನ್ನನ್ನ ಲೋಕ ಜಾಂಬವ ಎನ್ನುವುದಾಗಿ ಗುರುತಿಸಿದೆ. ಅಷ್ಟು ಮಾತ್ರ ಅಲ್ಲ, ಹೆಸರು ಉಂಟು. ಹೌದೌದು, ಕರಡಿ ಹೆಸರುಂಟು. ಜೊತೆಯಲ್ಲಿ ಶಿವಪಾರ್ವತಿಯರಿಗೆ ವಿವಾಹವಾಗುವಂತಹ ಸಂದರ್ಭದಲ್ಲಿ 19 ವರ್ಷದ ಪ್ರಾಯ ನಮಗೆ. ಅಷ್ಟಕ್ಕೆ ಮುಕ್ತಾಯ ಆಗಲಿಲ್ಲ. ಬಲಿಚಕ್ರವರ್ತಿ ವಿಶ್ವಜಿತ್ ಎನ್ನುವಂತಹ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬಾನಕ ಪರಿವಾರವನ್ನು ಮುಡಿಸಿದವ ನಾನು. ಹಾಗಾಗಿ ಒಳ್ಳೆ ಕೆಲಸ ಮಾಡ್ತೀಯ ಅಂತ. ಹೌದು, ನಾವು ಕಾನೂನಲ್ಲಿದ್ರು ಒಳ್ಳೆ ಕೆಲಸ ಮಾಡುವವರೇ. ಹಾಗಾಗಿಯೇ ಸಾಮಾನ್ಯವಾಗಿರುವಂತಹ ಕ್ಷುಲ್ಲಕವಾಗಿರುವಂತಹ ಕರಡಿ ಎನ್ನುವಂತಹ ನೆಲೆಯಲ್ಲಿ ನಿನ್ನ ಬಳಿದ್ದೇನೆ ಎನ್ನುವಂತಹ ಉದ್ದಟತನದ ಮಾತುಗಳನ್ನು ಆಡಿದರೆ ಮತ್ತು ಮಾತುಗಳನ್ನು ಆಡುವುದಕ್ಕೆ ನೀನೇ ಇರುವುದಿಲ್ಲ. ಎಚ್ಚರ ಇರಲಿ. ಸಾಮಾನ್ಯ ಕರಡಿ ನಾನಲ್ಲ, ಯುಗ ಯುಗಾಂತರಗಳಿಂದ ಕಂಡಿರುವಂತಹ ಜಾಂಬವ ನಾನು. ನೀನು ಒಟ್ಟಿನಲ್ಲಿ ಹೇಳುವುದು ನೀ ಹುಟ್ಟಿದ್ದೇ ಶ್ರೇಷ್ಠ ಅಂತಲ್ವ? ಮತ್ತಿದೆ